ಅಲ್ಲನೆ ನಿನ್ನೆ ಮಧ್ಯಾಹ್ನ ಬಂದೆ ಅಲ್ಲ ಮತ್ತೆ ಮಧ್ಯಾಹ್ನ ಬಂದಿ ಅಂತಂದ್ಮೇಲೆ ಮತ್ತೆ ನೀನು ಗೆಳತಿ ಮಾತಾಡಕ ಇಷ್ಟೊತ್ತಿಗೆ ಬೆಳಿಗ್ಗೆ ಬಂದಿಯಲ್ಲ ಯಾಕ ನಿನ್ನೆ ಬರಕಾಲ ನಿನಗೆ ಅಲ್ಲಂತ ಚಕ್ರಿ ಒಳಗೆ ಬಂದು ನಡೆ ಎಲ್ಲ ನೋವಾಗ್ತಿತ್ತ ಯವ್ವ ಅದಕ್ಕೆ ಸ್ವಲ್ಪ ಮಕ್ಕೊಂಡು ರೆಸ್ಟ್ ಮಾಡೋಣ ಅಂತ ಮಕ್ಕೊಂಡಿ ನಿದ್ದೆ ಹತ್ತು ಬಿಡತ್ತೆ ನೋಡು ನನಗೆ ಹೌದಲ್ಲ ಬಾರೆ ಬಾ ಕುತ್ಕೋ ಬಾ ಮತ್ತೇನ ಸರು ಆರಾಮದಿಯಲ್ಲ ಮನ್ಯಾಗ ಹೆಚ್ಚು ಮಾಡ್ರೆ ಹೆಂಗವರ ಎಲ್ಲ ಆರಾಮದ ಬಿಡ ಯವ್ವ ನಾನು ಮಗಳ ಮನೆಗೆ ಭಾಳ ದಿನ ಆಗಿತ್ತಲ್ಲ ಬಂದಿಲ್ಲ ಅದಕ್ಕೆ ಬಂದು ಮಾಡಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಅದು ಬೇರೆ ಹಲಸಿನ ಸೀಸನ್ ಅಲ್ಲನ ಹಲಸಿನ ಇಷ್ಟ ಕೂಡ ತಂದ್ಬಿಟ್ಟೇನಿ ನಿನಗೆ ತರೋಣ ಅನ್ಕೊಂಡೆ ಎತ್ಕೊಂಡು ಬರಕ್ಕಾಗಲ್ವಾ ಈಗ ಸಸಿನ್ಯಾಗ ಕೊಟ್ಟು ಕಳಿಸ್ತೀನಿ ಹಾ ತಿನ್ರಿ ಅವ ಹೌದನ ಏ ಚಲೋ ಆಯ್ತು ಬಿಡ ಹೌದು ಮತ್ತೇನು ಸಮಾಚಾರ ಮತ್ತೇನಿದೇವ ಯವ್ವ ನನ್ನ ಸೊಂಟ ಹಿಂಗ ನೋಡ್ಲಿಪ್ಪ ಹಿಂಗ ನೋಡ್ಲಿ ಶಾರದಾ ಸೊಂಟ ಹಿಡ್ದ ಬಿಡ್ತ ವಯಸ್ಸಾತಲ್ಲ ಇನ್ನೇನವ ಏ ನೀನಲ್ಲಿ ವಯಸ್ಸಾಡಕಿ ನೋಡು ಹೆಂಗದಿ ನೀನು ನನ್ನ ನೋಡಿ ಇವ ಕೂದ ಬೆಳಗಾಗಿ ಆ ಕೂತಂಬರಿ ಸೀವಡ್ ಅಂತಾರಲ್ಲ ಹಂಗಾಗೈತೆ ನನ್ನ ಕುಜುಟ್ಲ ಆದ್ರೆ ನೀನು ಹಂಗಲ್ ನೋಡು ಇನ್ನು ಹದಿಹರಿಯದ ಬಾಲೆ ಕಡೆ ನೀನು ಹೌದು ಸರು ಮತ್ತೆ ಕಡೆ ನಿನ್ನ ಸಣ್ಣ ಮೊಮ್ಮಗಳ ಮದುವೆ ಮಾಡ್ತೇನೆ ಅಯ್ಯ ಮಾಡ್ಬೇಕು ಹುಡುಕ್ಯಾಡಕತ್ತಾರ ಹೆಣ್ಣನ ಎಲ್ಲರ ಏನಂತ ಹುಡುಕ್ಬೇಕಲ್ಲ ಮೇಲ್ ಭಗವಂತ ಹೆಂಗ್ ಹಣೆ ಬರ್ದಾಗ ಹೆಂಗ್ ಬರ್ದಾನ ಅಂತ ಹೆಂಗ್ ಹೇಳಕ್ಕಾಗತ್ತ ಕಕ್ಕನ ಭಾಗ್ಯ ಕೂಡಿ ಬರ್ಬೇಕಲ್ವಾ ಏ ಅದು ನಿಜನ ಬಿಡು ನೀ ಹೇಳೋದು ನಿಜನ ಹೌದು ನಿಮ್ಮ ಯಜಮಾನ್ರಲ್ಲಿ ಹೊಲಕ್ಕ ಹೋಗ್ಯಾರ ಮಗನ ಜೊತೆ ಇನ್ನೇನು ಬರ್ತಾರ ಮಳೆ ಮಾಡಿದ ದಿನ ನೋಡು ಸ್ವಲ್ಪ ಹುತ್ತದು ಬೆತ್ತದು ಇದ್ದೇ ಇರುತ್ತಲ್ಲ ಅದನ್ನ ಮಾಡಕ್ ಹೋಗ್ಯಾರ ಸೊಸಿ ಒಳಗದ ಮತ್ತೇನು ಆ ಸಮಾಚಾರ ನೀನ್ ಬಾಳ ಅಪರೂಪಕ್ಕೆ ಆಗ್ಬಿಟ್ಟು ಬಿಡ ಏನು ಈ ಗೆಳತಿಗೋಸ್ಕರ ಆದ್ರೂ ಬಂದು ನೋಡ್ಕೊಂಡು ಹೋಗಿಲ್ಲನ ನಾನು ಬರ್ಬೇಕನ ನೀನು ಬರಬಾರ್ದನ ನಾನು ಕೆಮ್ಕೊಂತ ದುಕ್ಕೊಂತ ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕು ನೋಡು ಸೊಂಟ ನೋವು ಮೊಣಕಾಲು ನೋವು ಆ ನೋವು ಈ ನೋವು ಅನ್ಕೊಂಡ ಬರ್ಬೇಕು ನೀ ಮಾತ್ರ ಬರೋದೇ ಇಲ್ಲ ನೋಡು ಯಾಕ್ಲಿಪ್ಪ ಭಾಳ ಕೆಮ್ಮಾಕತಿಯಲ್ಲ ಮೊನ್ನೆ ಹೊಲಕ್ಕ ಮೊಮ್ಮಕ್ಳು ಬಾಬೆಯಮ್ಮ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಬೇರೆ ಮಳೆ ಬೇರೆ ಸುರಾಕತ್ತಿತ್ತವ ಹಲಸಿನ ಬೇಕಾಗಬೇಕು ನನಗೆ ಹಲಸಿನ ಬೇಕಾಗಬೇಕಂತ ಒತ್ತಾಯ ಮಾಡಿ ನಿಲ್ಲಿಸಿದ್ರೆ ಅಲ್ಲಿ ಮೇಲದು ತೆಗೆಯೋದು ಮಾಡೋದು ಊರಾಡೋದಿರುತ್ತಲ್ಲ ಮಳೆ ಬೇರೆ ಜೋರಲ್ಲ ಸ್ವಲ್ಪ ನೆತ್ತಿಗೆ ತಂಪಾಗ್ಬಿಟ್ಟತಿ ಅದಕ್ಕೆ ಕೆಮ್ಮು ನೆಗಡಿ ಜಾಸ್ತಿ ಆಗ್ಬಿಟ್ಟೈತಿ ಹೌದನ ಸೀತಾ ಸ್ವಲ್ಪ ಚಾ ಮಾಡ್ಕೊಂಬಾರ ಅಲ್ಲ ಹಾಕಿ ಮಾಡ್ಕೊಂಬ ನನ್ಗೆ ಹೇಳ್ತು ಬರ ಬನ್ನಿ ಕೇಳ್ರಿ ಅತ್ತಿಯಾರ ಸರ್ವತ್ತಿರ ಬಂದ್ರಲ್ಲ ಅದಕ್ಕೆ ಅಲ್ಲ ಹಾಕಿ ಕುದಿಸಾಕತ್ತೆ ಅಂತ ಹೇಳ್ರಿಪ್ಪ ಒಳ್ಳೆ ಸ್ಟ್ರಾಂಗ್ ಚಾನ ಮಾಡ್ಕೊಂಬರ್ತೀನಿ ಬೆಲ್ಲದ ಕುಡಿತಾರ ಯವ್ವ ಸೀತವ್ವ ಬೆಲ್ಲನ ಹಾಕೋಬಾರ ಯವ್ವ ನನಗೇನು ಯಾವ್ದ ಬಿ ಪಿ ಶುಗರ್ ಏನು ಇಲ್ಲ ಯವ್ವ ತಗೊಂಬ ನೋಡ್ರಿ ಚಿಕ್ಕಮ್ಮರ ಇಲ್ಲಿ ಕೂತಿರ ನಾಷ್ಟ ಮಾಡ್ಬೇಕಿಲ್ಲ ಇಲ್ಲಿ ಬಂದು ಕೂತ್ಕೊಂಡ್ರಲ್ಲ ಬರ್ತೀನಿ ಬಾಲೆಪ್ಪ ಗೆಳತಿ ಮಾತಾಡ್ಸೋದು ಬೇಡನ ಅದಕ್ಕೆ ಬಂದಿನಿ ಓ ಹಲಸಿನ ತಂದ ಬಿಟ್ರನ ಅಮ್ಮ ಬೇ ನೋಡ್ಬೇ ಹಲಸಿನ ಎಷ್ಟು ಗಮ್ಮನಾಗದಿ ಅಜ್ಜಿ ತಂದ್ರಂತ ಸೀತಕ್ಕ ಬಂದೆ ಎಷ್ಟು ದೊಡ್ಡದೈತಲ್ಲ ಈ ಹುಡುಗಿ ಭಾರಿ ಚಂದ ಚೆಲುವೈತಿ ಯಾರ ಮಗಳಿದು ರೇಡಿಯೋದ ಕೆಲಸ ಮಾಡ್ಬೇಕಂತ ಹುಚ್ಚು ಅದಕ್ಕೆ ಹೋಗ್ಯಾನ ಕೆಲಸಕ್ಕೆ ಹುಡುಕಾಕ ಹೌದನ ಮತ್ತ ಇನ್ನೊಬ್ಬ ದೊಡ್ಡ ಮಗಳು ಇದ್ಲಲ್ಲ ಅಕ್ಕಿ ಸರಿ ಬಿಡು ಸರಿ ಮತ್ತೆ ಚಿಕ್ಕಮ್ಮರ ಆರಾಮದಿರಿ ಊನಮ್ಮ ಆರಾಮದನಿ ನೀ ಆರಾಮದಿಯಾವ ಅಂದ್ರಿಪ್ಪ ಆರಾಮದ ನೋಡು ಮತ್ತೆ ಹಲಸಿನ ಕಾಯಿದ್ರೇನಾತ ಕಾಯಿದ್ರ ಪಲ್ಯ ಮಾಡ್ಕೊಂಡು ತಿನ್ರಿ ಒಳ್ಳೆ ಶಕ್ತಿ ಮತ್ತಿನ್ ಯಾವಾಗ ತಿಂತೀರಿ ಯವ್ವ ಇಂಥ ಇದ್ರೊಳಗರ ತಿನ್ಬೇಕು ಸೀಸನ್ನಾಗನ ಮತ್ತೆ ಯಾವಾಗ ಬರ್ತ ಮತ್ತೊಂದು ವರ್ಷ 6 ತಿಂಗಳು ಬಿಟ್ಟ ಮೇಲೆ ಬರ್ತೈತಿ ಹಲಸಿನ ತಿನ್ರಿ ಇದು ಹಣ್ಣಾಗೈತಿ ಈ ಕಡೆದ್ದು ಈ ಹುಡುಗಿರ್ದಾಳಲ್ಲ ಅದು ಹಣ್ಣಾಗೈತಿ ಅದನ್ನ ತಿನ್ರಿ ಇದನ್ನ ಪಲ್ಯ ಮಾಡ್ಕೊಂಡು ತಿನ್ರವಾ ಇಲ್ಲಾಂದ್ರೆ ಪಕೋಡ ಮಾಡ್ಕೊಂಡು ತಿನ್ರಿ ಬೆಸ್ಟ್ ಬರ್ತೈತಿ ನೋಡು ಪಕೋಡ ತಿನ್ರಿ ನಮಗೆ ಬೇಕು ಅನ್ಸುತ್ತ ಹಂಗ ಮಾಡಲ್ಲ ಪಕೋಡನ ಅತ್ತೀರ ಕೆಮ್ಮದರ ಮಾಡ್ರಿ ಹೇಳದರ ಮಾಡ್ರಿ
ಏನ್ ಮಳೆ ಸುಭದ್ರೆ ಕೆಮ್ಮು ಸ್ವಲ್ಪ ಜಾಸ್ತಿ ಆದಂಗೆ ಐತಿ ಅಷ್ಟೇ. ಮತ್ತವ ಮತ್ತೇನ ಆಸೆದ ಆರಾಮದಿಯಲ್ಲ? ಹ್ಞೂನ್ರಿ ಚಿಕ್ಕಮ್ಮರ ಆರಾಮದೇನ್ರಿ. ಹೌದ್ರಿ ಇದು ಪಲ್ಯ ಹೆಂಗ್ ಮಾಡ್ದ ನನಗೆ ಗೊತ್ತೇ ಇಲ್ಲ. ನನಗೆ ಹೇಳ್ತಿಗೆ ಗೊತ್ತೇನ ಶಾರು ನಿನಗೆ ಗೊತ್ತಿಲ್ಲ? ಭಾಳ ದಿನ ಆತು ಬಿಡ್ಲೆ, ಎಲ್ಲಿ ತಿಂದಿಲ್ಲ ಏನಿಲ್ಲ. ಅವಾಗ ತಿಂದಿದ್ದು 2-3 ವರ್ಷ ಆತನವ, ಮರ್ತ ಬಿಟ್ಟೇನಿ. ಮರಿತೀಯ ಬಿಡು, ವಯಸ್ಸಾತಲ್ಲ ಅದಕ್ಕೆ. ಇಲ್ಲ ಯವ್ವ, ಅದನ್ನೇನು ಹಲಸಿನ ಐತಲ್ಲ ಹಣ್ಣಾದ್ರೆ ತಿನ್ರಿ, ಇಲ್ಲ ಅಂದ್ರೆ ಇದನ್ನ ಪಲ್ಯ ಮಾಡು, ಭಾರಿ ಬೆಸ್ಟ್ ಆಗುತ್ತ ಪಲ್ಯ. ಹೆಂಗ್ ಸಾರಿಗೆ ಮಸಾಲೆ ಗಿಪ್ಸಾಲಿ ಹಾಕ್ತೀವಿ ನೋಡು ಹಂಗ ಮಾಡು. ಪಕೋಡ ಮಾಡ್ಬೇಕಂದ್ರೆ ಕಡ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಬಜಿಗೆ ಹಾಕ್ತಿಲ್ಲ ಹಂಗ ಹಾಕಿ ಕಲಿಸಿ ಎಣ್ಣೆ ಕರೆದ್ರೆ ಕರುಮ್ ಕುರುಮ್ ಅನ್ನುತ್ತೆ. ಇನ್ನ ಮಕ್ಕಳು ಕೊಡ್ರಿ ಏನು ಸ್ವಲ್ಪ ತಿಂತೀವಿ, ಕೊಡ್ರಿ ಏನು ಸ್ವಲ್ಪ ತಿಂತೀವಿ, ಎಷ್ಟು ರುಚಿ ಆಗುತ್ತೆ ನೋಡಿದ. ಹೌದನ್ರಿ? ಬೆಸ್ಟ್ ಆಗುತ್ತೆ. ಬೇಕಾರೆ ನಮ್ ಗೀತಾ ಕಡೆ ಕೇಳು, ಗೀತಾ ಅದನ್ನ ಬಾಳ್ ಮಾಡ್ತಾಳ. ಹೌದಾ ಸೀತಕ್ಕ, ನೀನು ಗೊತ್ತೈತೆ ಅಂತ ತಿಳ್ಕೊಂಡು ನೋಡುವ. ನಾನು ಏನೂ ಇಲ್ಲ, ಇದನ್ನೇನು ತಿನ್ಬೇಕಂತಂದ್ರೆ ನೀ ಪಲ್ಯ ಮಾಡಕ್ಕಂದ್ರೆ ನಾನು ಕರಿ, ನಾನು ನಿನಗೆ ಸಹಾಯ ಮಾಡ್ತೇನೆ, ಮಾಡ್ಕೊಂಡು ತಿನ್ವಂತ್ರಿ. ಕಮ್ಮ ಇದು ಹೆಚ್ಚಿದೆ ಕೈಗೆಲ್ಲ, ಅದು ಬಿಳಿ ಬಿಳಿದಾಗತ್ತೆ ಬೇಡ, ಒಂಥರ ಕೈ ಅಂಟು ಅಂತಾಗುತ್ತೆ. ಅಯ್ಯ ಹುಚ್ಚಿ, ಹಂಗೆಲ್ಲ ತಂಗಿ ಅದನ್ನ ಹೆಚ್ಚು ಮುಂದೆ ನಾವು ಚಾಕು ತಗೊಂಡ್ರೆ ಅದಕ್ಕೆ ಸ್ವಲ್ಪ ಒಳ್ಳೆ ಎಣ್ಣೆ ಹಚ್ಚಬೇಕು, ಅವಾಗ ಹೆಚ್ಚಿದ್ರೆ ಕೈಗೆಲ್ಲ ಅಂಟ್ಕೊಳಲ್ಲ. ಹೌದ್ರಿ ಅಮ್ಮರ? ತಿನ್ಬೇಕು ಅನ್ಸ್ತಾಗಿದೆ ನನಗೆ. ಹೌದಾ? ಬಾ ಪುಟ್ಟಕ, ಇದು ಒಳಗೆ ಇಟ್ಬಿಟ್ಟು ಹೆಚ್ಕೊಂಡು ಹೋಗ್ತೀನಿ ಹೋಗುವ. ಹಂಗ ಬರ ಮುಂದೆ ಚಾ ಇಡ್ತೀನಿ, ಅಮ್ಮರಿಗೆ ಚಾ ತಂದ್ಕೊಡು. ಹಾ ಚಿಕ್ಕಮ್ಮ, ನಿನ್ಗೂ ಒಂದು ಹೆಚ್ಕೊಳ್ಳೇನ? ಬ್ಯಾಡ ಇವ, ಮನ್ಯಾಗ ಐತಿ. ನಮ್ಮ ಪುಟ್ಟಕ್ಕನ ಹೆಚ್ಚಾಕತ್ತಿರ್ತಾಳ, ನಾ ಹೋಗಿ ತಿಂತೇನಿ, ನೀವು ಹೋಗು. ಚಿಕ್ಕಮ್ಮ ಮತ್ತೆ ಏನು ಸಮಾಚಾರ? ಏನು ಅಮ್ಮ ಬಂದ್ಬಿಟ್ರಲ್ಲ ನಿಮ್ಮ ಅತ್ತಿ? ಅತ್ತಿ ಮನ ಅಂತ ಏನು ಸ್ಪೆಷಲ್ ಮಾಡ್ತೀರ ಮತ್ತೆ? ಅಲ್ವಾ ಮಾಡ್ದ ರಾತ್ರಿ ಊಟಕ್ಕೆ ಬಂದ್ಬಿಡ್ತೀರ ಮತ್ತೆ? ಅದು ಅಮ್ಮರ ಹಂಗ ಸುಮ್ಮನೆ ಕೇಳಿನರಿಪ್ಪ. ಅಯ್ಯವ್ವ ಕೇಳಕ್ಕೇನೈತಿ, ಬೇಜಾರು ಮಾಡ್ಕೊಳೋದಾರ ಏನೈತಿ. ಬರ್ರಿ ಸಾಯಂಕಾಲ ಎಲ್ಲರೂ ಊಟಕ್ಕೆ ಬರ್ರಿ. ಏನ್ ಮಾಡ್ತಾ ಅಂತ ನಿಮ್ ಸೊಸೆ ಅಡಿಗೆನ? ಇನ್ನೇನ್ ಮಾಡ್ತೀರ? ಹಲಸಿನಣ್ಣದ ಹೋಳಿಗೆ ಮಾಡ್ತೀನಿ. ಯಾಕ ಸೀತಕ್ಕ? ಅದನ್ನ ಹೆಂಗ್ ಮಾಡ್ತಾರಲ್ಲಪ್ಪ ನನಗೆ ಗೊತ್ತೇ ಇಲ್ಲ. ಅಯ್ಯೋ ನನ್ನ ಕರ್ಮವೇ ಸೀತಕ್ಕ, ನೀ ಭಾಳ ಮುಂದುವರಿಬೇಕು ಬಿಡವಾ. ಅಲ್ಲ ಹಲಸಿನಣ್ಣ ಹೋಳಿಗೆ ಅಂದ್ರೆ ನನಗೆ ಗೊತ್ತಿಲ್ಲಲ್ಲ ಇವ. ಕರಮಪ್ಪ, ಬಿಡು ಹೋಲಿ, ನಾನು ಹೇಳ್ಕೊಡ್ತೀನಿ. ರಾತ್ರಿ ಊಟಕ್ಕೆ ಬಂದ್ಬಿಡ್ರಿ ನಮ್ಮ ಮನೆಗೆ ಹಲಸಿನಣ್ಣ ಹೋಳಿಗೆ ತಿನ್ನಾಕ. ಬರ್ತೀವಿ. ಅದು ಹೆಂಗ್ ಮಾಡದ? ಅಯ್ಯೋ ನನ್ನ ತಂಗಿ, ಅದು ಹೆಂಗ್ ಮಾಡದಂತಿಲ್ಲ ಇವ. ಅದು ಬೇಜಾರು ಮಾಡ್ಕೋಬೇಡವಾ ಸೀತವ್ವ, ನಮ್ಮ ಕಡೆ ಎಲ್ಲ ಹಲಸನ್ನ ಜಾಸ್ತಿ ಅಲ್ಲನ, ಹಿಂಗಾಗಿ ಅದನ್ನ ನಾವು ಚಿಪ್ಸ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಪಕೋಡ ಮಾಡ್ತಾರ. ಕೆಮ್ಮು ಜಾಸ್ತಿ ಆಗೈತೆ ನೋಡು. ಪಕೋಡ ಜಾಸ್ತಿ ಮಾಡ್ಬಿಡ್ತಾಳ ನನ್ನ ಸೊಸಿ, ಇನ್ನೊಬ್ಬ ಚಿಕ್ಕವಳಲ್ಲ, ಆಕೆ ಹಂಗನ ಮಾಡೋದು ಬರೀ ಪಕೋಡ ಪಕೋಡ ಬಕೋಡ ಚಿಪ್ಸ್. ಇದನ್ನ ಮಾಡ್ಕೊಂಡು ವರ್ಷಾನ್ಗಟ್ಟೆ ಮಾಡಿಟ್ಕೋ ಚಿಪ್ಸ್ನ, ಕೆಡೋದೇ ಇಲ್ಲ. ಹಲಸಿನ ಚಿಪ್ಸ್ ಅಂದ್ರ ನಮ್ಮ ಕಡೆ ಭಾರಿ ಫೇಮಸ್. ಮತ್ತ ನಾನು ತಿಂದಿನಿ, ಹೋದ ಇದಕ್ಕನ ಯಾವಾಗ ನೀ ತಂದು ಕೊಟ್ಟಿದ್ದಲ್ಲ? ತಂದು ಕೊಟ್ಟಿದ್ದೆ, ಭಾರಿ ಇರ್ತಾವು. ಅದನ್ನ ಪಲ್ಯ ಪಕೋಡ, ಆಮೇಲೆ ಮಿರ್ಚಿ, ಆಮೇಲೆ ಇದನ್ನ ಮಾಡ್ತಾರ, ಪಾಯಸನೂ ಮಾಡ್ತಾರ ಅದನ್ನ. ಈಗಿನ ಕಡೆ ಕಲ್ಕೋ, ನೀನು ಮಾಡ್ಕೊತೀನು. ಈಗ ತಗದಲ್ಲ ಹಲಸಿಂದ ಸ್ವಲ್ಪ ಕಾಯಿ ಇರ್ಬೇಕು, ಒಂದು ಹಣ್ಣಾಗೈತೆ ಅನ್ಸುತ್ತೆ, ಒಂದು ಕಾಯಿ ಇದ್ರೆ ಅದನ್ನ ಪಕೋಡ ಮಾಡ್ಬಿಡು. ಪಕೋಡಕ್ಕಿಂತ ಇದನ್ನ ಚಿಪ್ಸ್ ಮಾಡ್ಬಿಡು, ತಿನ್ಕೊಂತ ಅಡ್ಡಾಡ್ಬಿಡ್ತಾರ ಮಕ್ಕಳು. ಹಂಗಾಗಿ ನಿಂಗೇನಾದ್ರು ಬೇಕಂತ ಹೇಳು, ಮನ್ಯಾಗ ಹೆಂಗಿದ್ದು ಇದ್ದೇ ಇರ್ತಾವು. ಬಾರ ಮಂದಿ ಒಂದಿಷ್ಟು ಹೊತ್ಕೊಂಡು ಬಂದ ಬಿಡ್ತೇನೆ. ಬರೋದು ಹೆಂಗಿದ್ರು ಚಕ್ಡಿ ಗಾಡಿ ಮೇಲೆ, ಚಕ್ಡಿಯೊಳಗೆ ಒಂದು ಸ್ವಲ್ಪ ಏರ್ಕೊಂಡ್ ಬಂದ್ಬಿಡ್ತೀನಿ. ನಮ್ಮ ಪುಟ್ಟಕ್ಕ ಅದಾಳಲ್ಲ ಇನ್ನೊಬ್ಬಾಕಿ, ಆಕಿಗೆ ಹಲಸಿನಣ್ಣು ಭಾಳ ಇಷ್ಟ. ಹಿಂಗಾಗಿ ನಾವು ಊರು ಬರೋ ಮುಂದೆ ತಗೊಂಡ ಬರ್ತೇನೆ ನೋಡುವ. ಅಂದ್ರೆ ಆಕಿದು ತಿಂತಾಳ, ಇವರು ತಿಂತಾರ, ಅಲ್ಲಿ ಸುಮ್ಮನೆ ಬಿದ್ದು ಕೊಳ್ತು ಹೋಗ್ತಾವ. ಏನು ಮಾಡೋದು, ಅಲ್ಲಿ ಜನಕ್ಕೆ ಹಂಚಿದ್ರು ಕೂಡ ಉಳಿದ ಬಿಡ್ತಾವು. ಗಿಡ ಎಷ್ಟು ಕೊಡ್ತೈತಿ ಅಂದ್ರೆ ಅಷ್ಟು ಕೊಡ್ತೈತ್ವ ಹಣ್ಣು. ಹಿಂಗಾಗಿ ಜನಕ್ಕೆ ಹಂಚಿ ಇಲ್ಲಿ ಸೊಸಿಗೆ ತಂದನಿ, ನಿಮಗೂ ತಂದನಿ. ಇವತ್ತರ ನಾಳೆ ಹೋಳಿಗೆ ಮಾಡ್ಕೊಂಡು ತಿಂದ್ಬಿಡ್ರವ. ಅದು ಚಿಕ್ಕ ಮೇಲೆ ಹೋಳಿಗೆ ಮಾಡಕ್ ಬರಂಗಿಲ್ರಿಪ್ಪ, ಅದು ಬೇರೆ ಹಲಸಿನ ಹೋಳಿಗೆ ಮಾಡೋದು ನನಗೆ ಗೊತ್ತಿಲ್ರಿ. ಏನು ಹೇಳಿದ್ಮೇಲೆ ಗೊತ್ತಾಯ್ತು ನೋಡ್ರಿ. ಏನು ದೊಡ್ಡದೈತಿ ಬಿಡ, ಏನು ದೊಡ್ಡ ಹರಸಾಹಸ ಮಾಡ್ಬೇಕಾಗಿತ್ತಾನ ನನ್ನ ಸೊಸೆ ಅಲ್ಲ, ಎಲ್ಲ ಹೇಳ್ಕೊಡ್ತಾ. ನನಗೇನು ಬರ್ತಾ ಇದ್ದಿಲ್ಲ, ಈ ಮನೆ ಸೊಸೆ
ವರ್ಷ ಅದು ಬಂದಾಗಿಂದ ನಮ್ಮ ಅತ್ತಿಯರ ನನಗೆಲ್ಲ ಹೇಳ್ಕೊಟ್ಟಿದ್ದು. ಹಲಸು ನನ್ನದೊಳಗೆ ಏನೇನು ವೆರೈಟಿ ಮಾಡೋದೆಲ್ಲ ಹೇಳ್ಕೊಟ್ಬಿಟ್ರ. ಹೀಗಾಗಿ ಅಡುಗೆ ಒಳಗೆ ನಮ್ಮ ಅತ್ತಿನ ಸಹಾಯ ಮಾಡಿದ್ದು. ನಮ್ಮ ಅತ್ತಿನ ಎಲ್ಲ ಹೇಳ್ಕೊಟ್ಟಿದ್ರು ನನಗೆ ಅಡುಗೆ ಒಳಗೆ. ಸರಿ ಸರಿ, ಹಂಗಂದ್ರೆ ಇವತ್ತಿನ ಬೇಡ, ನಾಳೆ ಹಲಸನ್ನು ಹೋಳಿಗೆ ಮಾಡ್ತೀನಿ. ನಿಮಗೆ ಏನು ಬೇಕಂತ ಹೇಳ್ಬಿಡಿ, ನಾನು ತರಿಸಿಟ್ಬಿಡ್ತೀನಿ. ಹುಚ್ಚಿ ತರಿಸಿರಾಕೇನು? ಮನ್ಯಾಗ ಮೈದಾ ಇಟ್ಟಿರಂಗಿಲ್ಲ. ಹಾಂ, ಹಲಸು ಹಣ್ಣು ಐತಿಲ್ಲ, ಬೆಲ್ಲ ಐತಿಲ್ಲ, ಒಣ ಕೊಬ್ಬರಿ ಐತಿಲ್ಲ, ಹಣ ಕರ್ಬೇಡ. ಹಾಂ, ಹಸಿ ಕೊಬ್ಬರಿ ಐತಿಲ್ಲ. ಹಾಂ, ಬಿಡು. ಮತ್ತೆ ಯಾಲಕ್ಕಿ ಲವಂಗ ಮನೆಗಿರೋದು ಅದಲ್ಲ. ನೀ ಮಾಡೋ ಮುಂದೆ ನನಗೆ ಹೇಳು, ಬೆಲ್ಲ ಗಿಲ್ಲ ಹಾಕಿ ಹೆಂಗೆ ಮಾಡೋದು ಹೋಳಿಗೆ ಅಂತ ವಯೇವನ್ನಾಗಿ ಹೇಳ್ಕೊಟ್ಬಿಡ್ತೀನಿ, ಮಾಡುವಂತಿ. ಸರಿ ಸರಿ. ತಂಬರ್ವಾ, ಚಳಿ ಹತ್ತಕತ್ತೋಳು, ಮಳಿ ಬರಂಗಾತ. ಏನು ಮಳಿ ಬರಾಕತ್ತೈತನ? ಮತ್ತೆ ಬರಂಗೇನ್ರಿ, ಹನಿ ಚಲೋ ಆಯ್ತ್ರಿ. ನಡಿ, ಮಳಿ ಜೋರ ಆಗತ್ತೆ, ನಡಿ.